ಹಾಯ್ ಗಾಯ್ಸ್, ವೆಲ್ಕಮ್ ಟು ರಘು ಕನ್ನಡಿಗ. ಗಾಯ್ಸ್, ಇಷ್ಟೊತ್ತಾಯಿತು ನಾನು ಡ್ಯೂಟಿಯಿಂದ ಬಂದೆ. ಡ್ಯೂಟಿ ಮುಗಿಸ್ಕೊಂಡಂದೆ. ಡ್ಯೂಟಿಯಿಂದ ಏನು ಗನಂದಾರಿ ಅಗಿಯೋಕ್ಕೆ ಹೋಗಿರಲಿಲ್ಲ. ಯಾವ ಡ್ಯೂಟಿನೂ ಇರಲಿಲ್ಲ ಇವತ್ತು. ಅಂದರೆ ಡ್ಯೂಟಿ ಮಧ್ಯಾಹ್ನ ಮೇಲೆ ಕೊಟ್ಟ, ಸಂಜೆ ಡ್ಯೂಟಿ ಮೇಲೆ ಅಂದರೆ ಒಂದು 4 ಗಂಟೆ ಮೇಲೆ ಕೊಟ್ಟ. ಬಟ್ ಆದರೆ ಹುಡುಗ ಮಾತ್ರ ಗಾಡಿನ ಬಜಾಜ್ ಕ್ಯೂಟ್ನ ಚೆನ್ನಾಗಿ ಓಡಿಸ್ದ. ಅದಾದಮೇಲೆ ಸೀದಾ ಒಂದು ಲೋಕಲ್ ಬಂದೆ. ಇಲ್ಲೇ ನಮ್ಮ ಶ್ರೀನಗರಕ್ಕೆ ಬಂದೆ. ಶ್ರೀನಗರದಿಂದ ಮತ್ತೆ ಲೋಕಲ್ ಬಂದೆ, ಇನ್ನೊಂದು ಡ್ಯೂಟಿ ಅಷ್ಟೇ. ಅಲ್ಲಿಂದ ಗಾಯ್ಸ್ ನಮ್ಮ ಮೇಡಮ್ ಅವರು ಫೋನೇ ಮಾಡಿರಲಿಲ್ಲ ಇವತ್ತು, ಕೋಪಿಸ್ಕೊಂಡು. ಏನಕ್ಕೆ ಅಂತಂದರೆ ಏನೂ ಇಲ್ಲ ಅಂತಾದರು ಅಷ್ಟೇ. ಕೊನೆಗೂ ಖುಷಿ ಮಾಡಬೇಕೀಗ. ಬನ್ನಿ ಗಾಯ್ಸ್, ಕೇಕ್ ಕಟ್ ಮಾಡಿಸ್ಬೇಕು. ಬನ್ನಿ. ಎಲ್ಲಿ ಹೋದು? ಗಾಯ್ಸ್, ಈಗ ಬಂದಿದ್ದೀನಿ, ತಕ್ಷಣ ಬಂದಿದ್ದೀನಿ. ಬಟ್ ನಾನು ಇನ್ನೂ ಕಲ್ಮುಖನೂ ತೊಳೆದಿಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು, ಯಾಕೆಂದರೆ ನಮ್ಮ ಮನೆ ಹತ್ರ ಮೋರಿ ಅಗೆದುಬಿಟ್ಟಿದ್ದಾರೆ ಫುಲ್ಲು. ರೋಡಿಲ್ಲ. ಹುಷಾರು, ಎಲ್ಲ ಬಿಡುತ್ತೆ ರೋಯ್ತಾ. ಹುಷಾರು ತಗೊಳ್ಳ. ಏನೇನೋ ಓದ್ಬೇಡ ಕಣಲ್ಲ. ರೋಹಿತ, ಈ ಕಡೆ ಬರಬೇಡ ಆಯ್ತಾ? ಹಾಯ್ ಗಾಯ್ಸ್, ಬನ್ನಿ ಗಾಯ್ಸ್, ಈಗ ಕೇಕ್ ಕಟ್ ಮಾಡ್ಸೋಣ. ನಮ್ಮ ಮೇಡಮ್ ಓಪನ್ ಮಾಡು. ಇಲ್ಲಿ ಓಪನ್ ಮಾಡು. ಕೇಕ್ ಕಾಣಲ್ಲ ಅಲ್ಲಿ. ನನಗೆ ಏನೂ ಆಗಿಲ್ಲ. ಓಕೆ, ಸ್ವಲ್ಪ ಝೂಮ್ ಮಾಡಲ ಅದು. ಕ್ಯಾಂಡಲ್ ಎಲ್ಲ ಬೇಡ, ಜಸ್ಟ್ ಕಟ್ ಮಾಡೋಣ ಸರ್. ಇಡು. ಇಬ್ರು ಕಟ್ ಮಾಡಬೇಕು. ಏನಂತ ಹೇಳ್ತೀರೋ ಇದಕ್ಕೆ? ಇರೋದು ಮ್ಯೂಸಿಕ್ ಕೇಳು. ಏನಾರು ಐತೇನಾದ್ರು ಅಪ್ಪ ಅಮ್ಮಗೆ ಮ್ಯೂಸಿಕ್ ಹೇಳ್ತೀಯ ಅವನು? ನಿಧಾನ ಕೊಡು. ಆಯ್ತು. ಗಾಯ್ಸ್, ಇನ್ನೂ ಮುಖ ತೊಳೆದಿಲ್ಲ. ಫಸ್ಟ್ ಟೈಮು ನನಗೆ ಈ ಥರ ಮುಖ ತೊಳೆದು ಈ ಬೇಸ್ಗೆ ಮರ್ತ್ಕೊಂಡು ಮುಂದ್ಕೊಟ್ರು. ಇರೋ ಓಕೆ ಗಾಯ್ಸ್, ನೆಕ್ಸ್ಟ್ ಈಗ ನನ್ನ ಮಗನಿಗೂ ತಿನ್ನಿಸ್ತೀನಿ ನಾನೇ. ನಾನು ನಾನು ಬರ್ತೈತೆ. ಬನ್ನಿ ಈ ಕಡೆ ಬನ್ನಿ. ಅಯ್ಯೋ ರಾಮೇ, ಬನ್ನಿ. ಏನಿಲ್ಲ ಬಂದೆ ನೋಡಿ ಗಾಯ್ಸ್, ತಿಂಡಿ ಪೋತಿ ಇವಳು ದೊಡ್ಡದಾಗಿ ಊಟ ಮಾಡ್ಬಿಟ್ಟು ಇವಳು ಕೇಕ್ ಕಟ್ ಮಾಡ್ತೀನಿ ಅಂದ್ರೆ ಮಾಡ್ತದ. ನೀವ್ ಹೇಳಿ ಗಾಯ್ಸ್, ಎತ್ಕೊಡ ಕೋರಿ ಅದೆಲ್ಲ. ಬನ್ನಿ, ಚೆನ್ನಾಗಿ ಕಾಣ್ತಾ ಇದ್ರಿ ಈಗ.